ಇವತ್ತು ಮಧ್ಯಾಹ್ನ 3:30ಕ್ಕೆ ಕೇಂದ್ರ ಸರ್ಕಾರದ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸುವುದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಮುಂದಾಗಿದೆ. ಇದರ ನಡುವೆ ಮತ್ತಷ್ಟು ಪ್ರತಿಭಟನೆಯನ್ನ ಸಿಜೆಪಿ ತೀವ್ರಗೊಳಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸರ್ಕಾರದ ಜೊತೆಗಿನ ಸಂಧಾನದ ಸಭೆಯ ಮಧ್ಯೆ ಹೊಸ ಘೋಷಣೆ. ನಾಳೆ ದೇಶದಾದ್ಯಂತ ಕ್ಯಾಂಡಲ್ ಮಾರ್ಚ್ಗೂ ಕೂಡ ಸಿಜೆಪಿ ಕರೆ ಕೊಟ್ಟಿದೆ. ನಾಳೆ ಸಂಜೆ 6 ಗಂಟೆಗೆ ಮೊಂಬತ್ತಿಯ ಮೆರವಣಿಗೆಯನ್ನು ನಡೆಸುವುದಕ್ಕೆ ಸೂಚನೆ. ಈ ಮೂಲಕ ದೇಶದಲ್ಲಿ ಜನರನ್ನ ಒಗ್ಗೂಡಿಸುವ, ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನಕ್ಕೆ ಸಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ನಾಳೆ 6 ಗಂಟೆಗೆ ಎಲ್ಲರೂ ಕೂಡ ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಅಂಥೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸೂಚನೆಯನ್ನು ಹೊರಡಿಸಿದೆ. ಬಟ್ ಎಲ್ಲವೂ ಕೂಡ ನಿರ್ಧಾರವಾಗುವಂಥದ್ದು 3:30ರ ಸಂಧಾನದ ಸಭೆಯ ನಂತರ ಆಗುವಂತಹ ಬೆಳವಣಿಗೆಗಳ ಮೇಲೆ. ಈ ಮೂಲಕ ಪ್ರತಿಭಟನೆಯನ್ನು ವ್ಯಾಪಿಸಿಕೊಳ್ಳುವುದಕ್ಕೆ, ದೇಶದ ಉದ್ದಗಲಕ್ಕೂ ಕೂಡ ವಿಸ್ತರಿಸಿಕೊಳ್ಳುವುದಕ್ಕೆ ಸಿಜೆಪಿ ಪ್ಲಾನನ್ನು ಮಾಡಿಕೊಂಡಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಭಾಗಿಯಾಗಿ ನಾಳೆ 6 ಗಂಟೆಗೆ ಅಂಥೇಳಿ ಸಿಜೆಪಿ ಕರೆ ಕೊಟ್ಟಿದೆ. ಏನಿದ್ರೆ ಹಿಂದಿನ ಲೆಕ್ಕಾಚಾರ? ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಯನ್ನು ವ್ಯಾಪಿಸುವಂತಹ ಪ್ಲಾನ ಹೇಗೆ ಅಂತ ಹೇಳಿ ನೋಡಿ, ನಾಳೆ ಸಂಜೆ 6 ಗಂಟೆಗೆ ಜಂತರ್ ಮಂತರ್ನಲ್ಲಿ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಈಗ ಆರ್ಗನೈಸರ್ಸ್ ನಿರ್ಧಾರ ಮಾಡಿರುವಂಥದ್ದು. ಇವತ್ತು ಸರ್ಕಾರದ ನಿಲುವೇನು ಅನ್ನುವಂಥದ್ದನ್ನು ತಿಳಿದುಕೊಂಡು ನಾಳೆ ಈ ಪ್ರತಿಭಟನೆಯನ್ನು ನಡೆಸುವಂತ ನಿರ್ಧಾರಕ್ಕೆ ಕೂಡ ಬರಲಾಗಿದೆ. ಮುಖ್ಯವಾಗಿ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ನಿಂದಾಗಿ ಏನು 20 ಜನ ವಿದ್ಯಾರ್ಥಿಗಳು ಮೃತಪಟ್ಟಿದ್ರು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥದ್ದು ಇದರ ಒಂದು ಉದ್ದೇಶ. ಮತ್ತೆ ಇತ್ತೀಚೆಗೆ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಆಗಿದೆ ಪೊಲೀಸರಿಂದ, ಅದನ್ನ ಖಂಡಿಸಿ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಕೂಡ ಇದರ ಉದ್ದೇಶ ಆಗಿರುವಂಥದ್ದು. ಸೊ ಈ ಎರಡೂ ಕಾರಣಗಳನ್ನು ಇಟ್ಕೊಂಡು ನಾಳೆ ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿರುವಂಥದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟಿರುವಂಥ ಈ ಪ್ರತಿಭಟನೆಯಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳು ಕೂಡ ನಡೆದಿದ್ವು. ಅನಗತ್ಯವಾಗಿ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿತ್ತು, ವಿದ್ಯಾರ್ಥಿಗಳ ಮೇಲೆ ಕೂಡ ಹಲ್ಲೆ ಆಗಿತ್ತು. ಪ್ರತಿಭಟನೆ ಬೇರೆದೇ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಮೂಲ ಉದ್ದೇಶಕ್ಕೆ ಬರುವಂತ ನಿಟ್ಟಿನಲ್ಲಿ ಶಾಂತಿಯುತವಾದಂತ ಮತ್ತೊಂದು ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡೋ ಮೂಲಕ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನ ಮತ್ತೊಮ್ಮೆ ದೇಶಕ್ಕೆ ರವಾನಿಸುವಂತ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡಲಾಗ್ತಾ ಇದೆ. ಪ್ರೇಮ್.